नमस्ते दोस्तों, वेलकम टू विज्ञान विद डॉक्टर जी। आई एम डॉक्टर गोविंदराजन, रेडियोलॉजिस्ट यानी कि आपका स्कैनिंग डॉक्टर। In my previous videos, I was talking more about breast imaging, including ultrasound, mammography, MRI. ಇದರ ಬಗ್ಗೆ ಮಾತಾಡ್ತಾ ಇದ್ದೆ. Today, let us talk about breast biopsy, ಅಂದರೆ core biopsy from the breast. ಯೂಶ್ವಲಿ ಯಾವಾಗ ಇದನ್ನು ಮಾಡ್ತೀವಿ ಅಂತಂದರೆ, ಸೊ ನಾವು ಸ್ಕ್ರೀನಿಂಗ್ ಮಾಡಿದ್ದೀವಿ ಅಥವಾ ಬೇರೆ ಪರ್ಪಸ್ಗೆ ಸ್ಕ್ಯಾನಿಂಗ್ ಮಾಡಿದ್ದೀವಿ, ಬ್ರೆಸ್ಟಲ್ಲಿ ಲಂಪ್ ಇತ್ತು, ಆ ಥರ ಪೇಷಂಟ್ಸ್ ಬರ್ತಾರೆ, ಅವ್ರಿಗೆ ಸ್ಕ್ಯಾನ್ ಮಾಡಿದ್ದೀವಿ, ಕಂಡುಹಿಡಿದ್ದೀವಿ ಏನೋ ಒಂದು ಸಸ್ಪಿಷಿಯಸ್ ಲೀಷನ್ ಇದೆ ಅಂತ ಹೇಳ್ತೀವಿ. ಸೊ ಆ ಪೇಷಂಟ್ಸಿಗೆ ನೆಕ್ಸ್ಟ್ ಏನು ಮಾಡೋದು? ಸಸ್ಪಿಷಿಯಸ್ ಲೀಷನ್ ಇತ್ತು ಅಂತಂದರೆ ಬಯಾಪ್ಸಿ ತೆಗಿಬೇಕು. ಬಯಾಪ್ಸಿ ಅಂದರೆ ಒಂದು ಸ್ಮಾಲ್ ಪೀಸ್ ಆಫ್ ಟಿಶ್ಯೂ, ಅಂದರೆ ಗಂಟು ಅಥವಾ ಗೆಡ್ಡೆ ಏನಿದೆ ಅದರದ್ದು ಒಂದು ಪೀಸ್ನ ತೆಗೆಯೋದು, ಟಿಶ್ಯೂ ಅಂತ ಹೇಳ್ತೀವಿ. ಆ ಪೀಸ್ಗೆ ಟಿಶ್ಯೂ ಅಂತ ಹೇಳ್ತೀವಿ. ಸೊ ಬಿಕಾಸ್ ಟಿಶ್ಯೂ ಇಸ್ ದ ಇಶ್ಯೂ, ಅಂದರೆ ಆ ಟಿಶ್ಯೂ ತೊಗೊಂಡು ನಾವು ಲ್ಯಾಬೊರೇಟ್ರಿ ಕಳಿಸಿದ್ರೆ ಅದು ಏನು ಕ್ಯಾನ್ಸರಾ ಅಲ್ವಾ ಅಂತ ಹೇಳ್ತಾರೆ. ಸೊ ಬ್ರೆಸ್ಟ್ ಬಯಾಪ್ಸಿ ಅಂದರೆ ನಾವು ಏನೇ ತರಹ ಮಾಡಬಹುದು. ಒಂದು ಪೇಷಂಟ್ಗೆ ಬ್ರೆಸ್ಟ್ ಲಂಪ್ ಇದೆ ಅಥವಾ ಗೆಡ್ಡೆ ಕಾಣಿಸ್ತಾ ಇದೆ, ದೊಡ್ಡದಾಗಿದೆ, ಅದನ್ನು ಕ್ಲಿನಿಷಿಯನ್ಸು ಎಕ್ಸಾಮಿನೇಷನ್ ಮಾಡಿ ಡಾಕ್ಟರ್ಸು ಹಾಗೆ ಪರ್ಕ್ಯೂಟೇನಿಯಸ್ಲಿ ಅಂದರೆ ನೀಡ್ಲ್ ಹಾಕ್ಬಿಟ್ಟು ಬಯಾಪ್ಸಿ ತೊಗೊಂಡ್ಬಿಡ್ಬೋದು. ಆದರೆ ಎಷ್ಟೋ ಸತಿ ಏನಾಗುತ್ತೆ, ಲಂಪು ಕರೆಕ್ಟಾಗಿ ಕಾಣಿಸ್ತಾ ಇರಲ್ಲ, ಕ್ಲಿಯರ್ ಕಟ್ ಮಾರ್ಜಿನ್ ಇರೋದಿಲ್ಲ, ಲಂಪ್ ಇದೆ ಅಂತ ಅನಿಸುತ್ತೆ, ವೇಗ್ ಲಂಪ್ ಅಂತ ಅನಿಸುತ್ತೆ, ಅಥವಾ ವೇಗ್ ಆಗಿರೋ ಸ್ವೆಲ್ಲಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಅದು ಏನು ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಇರುತ್ತೆ. ಆ ಥರ ಟೈಮಲ್ಲಿ ಏನು ಮಾಡ್ತೀವಿ ನಾವು, ಒಂದು ಮ್ಯಾಮೋಗ್ರಫಿ ಮಾಡ್ತೀವಿ, ಇನ್ನೊಂದು ಅಲ್ಟ್ರಾಸೌಂಡ್ ಮಾಡ್ತೀವಿ, ಇನ್ನೊಂದು MRI ಮಾಡ್ತೀವಿ. ಇದು ಮೂರಲ್ಲಿ ಯಾವ್ದು ಬೇಕಿದ್ರೂ ಮಾಡ್ಬೋದು, ಅಥವಾ ಎಲ್ಲಾದರೂ ಮಾಡ್ಬೋದು, ಅಥವಾ ಬರೀ ಮ್ಯಾಮೋಗ್ರಫಿ ಅಲ್ಟ್ರಾಸೌಂಡೇ ಮಾಡ್ಬೋದು. ಯಾವುದೇ ಇಮೇಜಿಂಗ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ಏನೋ ಒಂದು ಅಬ್ನಾರ್ಮಾಲಿಟಿ ಇದೆ ಅಂತ ಕಂಡು ಹಿಡಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ಈಸ್ ಬಯಾಪ್ಸಿ. ಪ್ರಿಫರಬಲ್ ಈಸ್ ಇಮೇಜ್ ಗೈಡೆಡ್ ಬಯಾಪ್ಸಿ, ಅಂದರೆ ಅಲ್ಟ್ರಾಸೌಂಡಲ್ಲಿ ಕಾಣಿಸಿದ್ರೆ ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿ ಮಾಡೋದು ಬೆಸ್ಟ್. ಫಾರ್ ಎಕ್ಸಾಂಪಲ್, ಅಲ್ಟ್ರಾಸೌಂಡಲ್ಲಿ ನನಗೆ ಒಂದು ಲೀಷನ್ ಕಾಣಿಸಿದೆ, ಅಂದರೆ ಗೆಡ್ಡೆ ಕಾಣಿಸಿದೆ ಬ್ರೆಸ್ಟಲ್ಲಿ, ಅದನ್ನು ನಾನೇನು ಮಾಡ್ತೀನಿ, ಇನ್ನೊಂದು ನೀಡಲ್, ಬಿಗ್ಗರ್ ನೀಡಲ್ ಅಂತ ಒಂದು ಸಿಗುತ್ತೆ, ಅದನ್ನು ತೊಗೊಂಬಿಟ್ಟು ನಾನು, ಅಂದರೆ ಬಯಾಪ್ಸಿ ಗನ್ ಅಂತ ಹೇಳ್ತೀನಿ, ಅದನ್ನು ತೊಗೊಂಬಿಟ್ಟು ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ನೋಡಿಕೊಂಡು ನೀಡಲ್ನ ಹಾಕಿ ಆ ಟ್ಯೂಮರ್ ಒಳಗಡೆಯಿಂದ ಪೀಸ್ ತೆಗಿತೀನಿ. ಹೆಂಗೆ ಮಾಡ್ತೀನಿ ಇದನ್ನ? ಪೇಷಂಟು ಸುಪೈನ್ ಅಂದರೆ ಆನ್ ದ ಬೆಡ್ ಮಲ್ಕೊಂಡಿರ್ತಾರೆ, ಯಾವ ಪೊಸಿಷನಲ್ಲಿ ನನಗೆ ಆ ಗೆಡ್ಡೆ ಕ್ಲಿಯರಾಗಿ ಕಾಣಿಸುತ್ತೆ ಅಲ್ಟ್ರಾಸೌಂಡಲ್ಲಿ, ಆ ಪೊಸಿಷನ್ ಮಲಗಿಸ್ತೀನಿ ಪೇಷಂಟ್ನ. ದೆನ್ ಒಂದು ಲೋಕಲ್ ಅನಸ್ತೇಷಿಯಾ ಅಂತ ಕೊಡ್ತೀನಿ, ಅಂದರೆ ಆ ಜಾಗದ ಸ್ಕಿನ್ನು ನಂಬಾಗುತ್ತೆ, ಅಂದರೆ ಪೇಯ್ನ್ ಗೊತ್ತಾಗೋದಿಲ್ಲ ಅವರಿಗೆ. ಫಸ್ಟ್ ಪ್ರಿಕ್ ಮಾತ್ರ ಪೇಯ್ನ್ ಗೊತ್ತಾಗುತ್ತೆ, ಅದಾದಮೇಲೆ ಎಷ್ಟು ಸತಿ ನೀಡಲ್ಸ್ ಒಳಗಡೆ ಹಾಕಿದ್ರು ಅವ್ರಿಗೇನು ಪೇಯ್ನ್ ಗೊತ್ತಾಗಲ್ಲ. ದಟ್ ಇಸ್ ಕಾಲ್ಡ್ ಲೋಕಲ್ ಅನಸ್ತೇಷಿಯಾ. ಅಂದರೆ ಯೂಶಲಿ ಸ್ಕಿನ್ನು ಸಬ್ಕ್ಯೂಟೇನಿಯಸ್ ಟಿಶ್ಯೂಗೆ ಅದು ಅನಸ್ಥೆಟಿಕ್ ಎಫೆಕ್ಟ್ ಬರುತ್ತೆ. ಅದು ಲೋಕಲ್ ಅನಸ್ತೇಷಿಯಾ ಕೊಟ್ಬಿಟ್ಟು ನೆಕ್ಸ್ಟ್ ಐ ಯೂಸ್ ಎ ಬಿಗ್ಗರ್ ನೀಡಲ್. ಬಿಗ್ಗರ್ ನೀಡಲ್ ಅಂದರೆ ಬಯಾಪ್ಸಿ ಗನ್ ಅಂತ ಹೇಳ್ತೀವಿ. ಜನರಲಿ ಅದನ್ನು ನಾವು ಬಯಾಪ್ಸಿ ಗನ್ಗಳನ್ನು ಮೆಷರ್ಮೆಂಟ್ ಯಾವ ಥರ ಹೇಳ್ತೀವಿ ಅಂತಂದರೆ, ಅದರದ್ದು ಯೂಶಲಿ 18 ಗೇಜ್, 20 ಗೇಜ್, 22 ಗೇಜ್, 16 ಗೇಜ್ ಆ ಥರ ಹೇಳ್ತೀವಿ. ಅಂದರೆ ಈ ಗೇಜ್ ನಂಬರ್ ಕಡಿಮೆ ಆದಷ್ಟು ಸೈಜ್ ಆಫ್ ದ ನೀಡಲ್ ದೊಡ್ಡದಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ 18 ಗೇಜ್ ನೀಡ್ಲು 20 ಗೇಜ್ ನೀಡ್ಲಿಗಿಂತ ದೊಡ್ಡದು, ದಪ್ಪ ಇರುತ್ತೆ. ಸೊ ಈ ಥರ ನಾವು ಯೂಶ್ವಲಿ 18 ಗೇಜ್ ಅಥವಾ 16 ಗೇಜ್ ಬಯಾಪ್ಸಿ ಗನ್ ಯೂಸ್ ಮಾಡಿಬಿಟ್ಟು ನಾವು ಅಲ್ಟ್ರಾಸೌಂಡ್ ಮಾಡಿ ಸ್ಕ್ಯಾನ್ ಮಾಡಿ ನೀಡಲ್ನ ಹಾಕಿ ಒಂದು 5-6 ಪೀಸಸ್ನ ಡಿಫ್ರೆಂಟ್ ಡೈರೆಕ್ಷನಲ್ಲಿ ತೊಗೊಂಡು ಅದನ್ನು ಫಾರ್ಮಲಿನಲ್ಲಿ ಹಾಕಿ ಲ್ಯಾಬ್ರೇಟ್ರಿಗೆ ಕಳಿಸ್ತೀವಿ. ಲ್ಯಾಬ್ರೇಟ್ರಿಯವರು ಚೆಕ್ ಮಾಡಿಬಿಟ್ಟು ಕ್ಯಾನ್ಸರ್ ಇದೆಯಾ ಇಲ್ವಾ, ಇತ್ತು ಅಂತಂದರೆ ಯಾವ ಟೈಪ್ ಕ್ಯಾನ್ಸರು ಅದನ್ನು ಹೇಳ್ತಾರೆ. ಇದು ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿ. ಇನ್ನೊಂದು ಟೈಪ್ ಬಯಾಪ್ಸಿ ಇರುತ್ತೆ, ಮ್ಯಾಮೋಗ್ರಫಿ ಗೈಡೆಡ್ ಬಯಾಪ್ಸಿ. ಅಂದರೆ ಸ್ಕ್ಯಾನ್ ಆಗಿದೆ, ಬರೀ ಮ್ಯಾಮೋಗ್ರಫಿಲಿ ಮಾತ್ರ ಅದು ಗೆಡ್ಡೆ ಕಾಣಿಸ್ತಾ ಇದೆ ನನಗೆ, ಅಲ್ಟ್ರಾಸೌಂಡಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, MRIಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಆ ಥರ ಪೇಷಂಟಿಗೆ ನಾವು ಏನು ಮಾಡ್ತೀವಿ, ಮ್ಯಾಮೋಗ್ರಫಿಲಿ ಮಾತ್ರ ಕಾಣಿಸ್ತಿರೋದನ್ನ ಸ್ಟೀರಿಯೋಟ್ಯಾಕ್ಟಿಕ್ ಬಯಾಪ್ಸಿ ಅಂತ ಹೇಳ್ತೀವಿ. ಅಂದರೆ ಮ್ಯಾಮೋಗ್ರಫಿಲಿ ಇನ್ನೊಂದು ಟೆಕ್ನಿಕ್ ಇರುತ್ತೆ, ಕೆಲವು ಕಡೆ ಎಲ್ಲ ಈ ಸೌಲಭ್ಯ ಇರುತ್ತೆ. ಏನು ಮಾಡ್ತೀವಿ, 2 ಡಿಫ್ರೆಂಟ್ ಆ್ಯಂಗಲ್ಸಿಂದ ಎಕ್ಸ್ರೇ ತೊಗೊಂಡು ಯಾವ ಪಾಯಿಂಟಲ್ಲಿ ನಾವು ನೀಡಲನ್ನ ಹಾಕಿದರೆ ಅದು ಆ ಗೆಡ್ಡೆ ಒಳಗೆ ನೀಡಲು ಹೋಗುತ್ತೆ ಅನ್ನೋದನ್ನು ಕಂಡುಹಿಡ್ಕೊಂಡು ಮೆಷರ್ಮೆಂಟ್ ಎಲ್ಲ ಮಾಡಿ, ಆ್ಯಂಗಲ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೀಡಲ್ ಹಾಕ್ಬಿಟ್ಟು ಪೀಸಸ್ ತೆಗಿತೀವಿ. ಆವಾಗಲೂ ಅಷ್ಟೇ ಒಂದು 4-5 ಪೀಸ್ ತೆಗೆದುಬಿಟ್ಟು ಲ್ಯಾಬ್ರೇಟ್ರಿಗೆ ಕಳಿಸ್ತೀವಿ ಅದನ್ನ. ಅದು 2ನೇ ಟೈಪ್ ಆಯಿತು. 3ನೇ ಟೈಪ್ ಏನಂತಂದರೆ, ಒಂದು ಮ್ಯಾಮೋಗ್ರಫಿಲೂ ಕಾಣಿಸ್ತಾ ಇಲ್ಲ, ಅಲ್ಟ್ರಾಸೌಂಡ್ಲೂ ಕಾಣಿಸ್ತಾ ಇಲ್ಲ, ಆದರೆ MRI ಮಾಡಿದಾಗ ಕಾಣಿಸ್ತಾ ಇದೆ. ಸೊ MRIಯಲ್ಲಿ ಮಾತ್ರ ಕಾಣಿಸ್ತಾ ಇರೋ ಗೆಡ್ಡೆ ಅಥವಾ ಅಬ್ನಾರ್ಮ್ಯಾಲಿಟಿ, ಸಸ್ಪಿಷಿಯಸ್ ಲೀಷನ್ ಅಂತಂದಾಗ ನಮಗೆ ಬೇರೆ ಆಪ್ಷನ್ ಇರೋದಿಲ್ಲ. ಏನಂತಂದರೆ MR ಗೈಡೆಡ್ ಬಯಾಪ್ಸಿ ಮಾಡಬೇಕಾಗುತ್ತೆ. ಜನರಲಿ MR ಗೈಡೆಡ್ ಬಯಾಪ್ಸಿ ಎಲ್ಲ ಕಡೆನೂ ಲಭ್ಯ ಇರೋದಿಲ್ಲ, ಅವಕಾಶ ಇರೋದಿಲ್ಲ. MR ಗೈಡೆಡ್ ಬಯಾಪ್ಸಿ ಮಾಡೋದು ತುಂಬ ಸ್ವಲ್ಪ ಕಾಂಪ್ಲಿಕೇಟೆಡ್ ಇಶ್ಯೂ. ಹಾಗಾಗಿ ನಾವೇನು ಮಾಡ್ತೀವಿ, ಆ ಥರ ಕೇಸಲ್ಲಿ ವಾಪಸ್ ಅವ್ರನ್ನ ಕರ್ಕೊಂಬಂದು MRIಲಿ ನಮ್ಗೆ ಗೊತ್ತಿರೋದು ಯಾವ ಪಾಯಿಂಟ್ ಇರುತ್ತೆ ಅಂತ, ಅದೇ ಪಾಯಿಂಟಲ್ಲಿ ಫೋಕಸ್ಡ್ ಅಲ್ಟ್ರಾಸೌಂಡ್ ಅಂತ ಮತ್ತೆ ಮಾಡ್ತೀವಿ. ಅದು ಫೋಕಸ್ಡ್ ಅಲ್ಟ್ರಾಸೌಂಡ್ ಮಾಡಿ ಆ ಸ್ಮಾಲ್ ಏರಿಯಾಗೆ ಮಾತ್ರ ಜಾಸ್ತಿ ಫೋಕಸ್ ಮಾಡಿ
ಸ್ಕ್ಯಾನ್ ಮಾಡಿದಾಗ ಒಂದೊಂದ್ಸಲಿ ಅಬ್ನಾರ್ಮಲಿಟಿ ಗೊತ್ತಾಗೋ ಚಾನ್ಸಸ್ ಇರುತ್ತೆ. ಆವಾಗ ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿ ಮಾಡ್ತೀವಿ. ಹೀಗೆ ಡಿಫ್ರೆಂಟ್ ಟೈಪಲ್ಲಿ ನಾವು ಬ್ರೆಸ್ಟ್ ಬಯಾಪ್ಸಿ ಮಾಡಬಹುದು. ಮ್ಯಾಮೋ ಗೈಡೆಡ್, ಅಲ್ಟ್ರಾಸೌಂಡ್ ಗೈಡೆಡ್ ಆ್ಯಂಡ್ ಅಫ್ಕೋರ್ಸ್ MR ಗೈಡೆಡ್ ಮಾಡಬಹುದು. MR ಗೈಡೆಡ್ ಕಾಮನ್ ಆಗಿ ಅವೈಲಬಿಲಿಟಿ ಇರೋದಿಲ್ಲ. ವೆರಿ ಫ್ಯೂ ಸೆಂಟರ್ಸ್ ಇನ್ ದ ಕಂಟ್ರಿ ದೇ ಆರ್ ಡೂಯಿಂಗ್ ದಿಸ್ MR ಗೈಡೆಡ್ ಬಯಾಪ್ಸಿ. ಬಟ್ ಸ್ಟೀರಿಯೋಟ್ಯಾಕ್ಟಿಕ್ ಬಯಾಪ್ಸಿ ಯೂಸಿಂಗ್ ಮ್ಯಾಮೋಗ್ರಫಿ ಆ್ಯಂಡ್ ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿ ಇದು ಕಾಮನ್ ಆಗಿ, ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿ ಇದು ಮೋಸ್ಟ್ ಕಾಮನ್, ಅದು ಕಾಮನ್ ಆಗಿ ಅವೈಲಬಿಲಿಟಿ ಇರುತ್ತೆ. ಪ್ರೊಸೀಜರ್ ವೆರಿ ಸಿಂಪಲ್. ಲೋಕಲ್ ಅನಸ್ತೇಷಿಯಾ ಕೊಟ್ಟು ಮಾಡ್ತೀವಿ. ಮುಂಚೆ ನಾವು 5 ನೀಡ್ಲ್ ಆಸ್ಪಿರೇಷನ್ ಅಂತ ಮಾಡ್ತೀವಿ, ಅಂದರೆ ಸ್ಮಾಲ್ ನೀಡ್ಲ್ ಹಾಕ್ಬಿಟ್ಟು ಫ್ಯೂ ಸೆಲ್ಸ್ ಅಥವಾ ಲಿಕ್ವಿಡ್ ತೆಗೆದುಬಿಟ್ಟು ಕಳಿಸ್ತಾ ಇದ್ವಿ. ಇವಾಗ ಅದನ್ನು ಆಲ್ಮೋಸ್ಟ್ ನಾವು ಮಾಡೋದೇ ಇಲ್ಲ. ಏಕೆಂತಂದರೆ ಅದು ತುಂಬ ಇನ್ಅಡಿಕ್ವೇಟ್ ಸ್ಯಾಂಪ್ಲಿಂಗ್ ಆಗುತ್ತೆ. ನೆಗೆಟಿವ್ ಅಂತ ಬಂತು ಅಂದರೆ ಫಾಲ್ಸ್ ನೆಗೆಟಿವ್ ಅಂತ ಹೇಳ್ತೀವಿ. ಅಂದರೆ ಕರೆಕ್ಟಾಗಿ ಅದು ಸಾಕಷ್ಟು ಟಿಶ್ಯೂ ಬರಲಿಲ್ಲ ಅಂತಂದರೆ ಪೆಥಾಲಜಿಸ್ಟ್ ಅದನ್ನು ನೋಡಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಥರ ಅದು ನೆಗೆಟಿವ್ ಅಂತ ಕೊಟ್ಬಿಟ್ರೆ ಪೇಷಂಟು ನನಗೇನು ಕ್ಯಾನ್ಸರ್ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಪೇಷಂಟು ಡಾಕ್ಟರ್ ಜೊತೆ ಬರೋದಿಲ್ಲ, ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಫಾಲ್ಸ್ ನೆಗೆಟಿವ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಇವಾಗ ನಾವುಗಳು ಅಲ್ಟ್ರಾಸೌಂಡ್ ಗೈಡೆಡ್ ಮೋಸ್ಟ್ ಕಾಮನ್ಲಿ ಕೋರ್ ಬಯಾಪ್ಸಿ ಅಂದರೆ ಪೀಸಸ್ ಆಫ್ ಟಿಶ್ಯೂ ತೆಗೆದು ಕಳಿಸ್ತೀವಿ. ಹೇಳಿದರೆ ಇವತ್ತಿಗೆ ನಾನು ಬ್ರೆಸ್ಟ್ ಬಯಾಪ್ಸಿ ಬಗ್ಗೆ ಮಾತಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ಅದರ್ ಇಂಟರ್ವೆನ್ಷನ್, ಅಂದರೆ ಬ್ರೆಸ್ಟ್ ಬಯಾಪ್ಸಿ ಬಿಟ್ಟು ಬೇರೆ ತರಹ ಏನೇನು ಇಂಟರ್ವೆನ್ಷನ್ಸ್ ಮಾಡ್ತೀವಿ ಬ್ರೆಸ್ಟಲ್ಲಿ ಇಮೇಜ್ ಗೈಡೆಡ್ ಅನ್ನೋದನ್ನು ತಿಳಿಸ್ತೀನಿ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಬ್ರೆಸ್ಟ್ ಇಂಟರ್ವೆನ್ಷನ್ಸ್, ಇಮೇಜ್ ಗೈಡೆಡ್ ಬ್ರೆಸ್ಟ್ ಇಂಟರ್ವೆನ್ಷನ್ಸ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್.